ಬೆಂಡೆಕಾಯಿ ಡ್ರೈ ಫ್ರೈನ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇದಕ್ಕೆ ಈರುಳ್ಳಿ ಬೇಕಾಗಿಲ್ಲ, ಶುಂಠಿ ಬೆಳ್ಳುಳ್ಳಿ ಬೇಕಾಗಿಲ್ಲ. ಒಂದಿಷ್ಟು ಮಸಾಲೆ ಮತ್ತು 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿದ್ರೆ ಸಾಕು. ಸೂಪರ್ ಆ್ಯಂಡ್ ಡೆಲಿಷಿಯಸ್ ಆಗಿರುವಂತಹ ಬೆಂಡೆಕಾಯಿ ಫ್ರೈನ ಮಾಡ್ಕೊಳ್ಬೋದು. ಬನ್ನಿ ರೆಸಿಪಿನ ನೋಡ್ಕೊಂಡು ಬಿಡೋಣ. ಬೆಂಡೆಕಾಯಿನ ನಾನು ಆಲ್ರೆಡಿ ತೊಳೆದಿಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಕೂಡ ಬೆಂಡೆಕಾಯಿ ಮೇಲೆ ಉಳಿಬಾರ್ದು. ಆ ರೀತಿ ಚೆನ್ನಾಗಿ ಒರೆಸ್ಕೊಂಡ್ಬಿಟ್ಟು ಡ್ರೈ ಮಾಡ್ಕೊಂಡ್ಬಿಡ್ಬೇಕು. ನೀರೇನಾದರೂ ಇದ್ದರೆ ಬೆಂಡೆಕಾಯಲ್ಲಿ ಲೋಳೆ ಇರುತ್ತೆ, ಸೊ ನೀರು ಮತ್ತು ಲೋಳೆ ಮಿಕ್ಸ್ ಆಗಿ ಸ್ಟಿಕ್ಕಿ ಥರ ಆಗಿಬಿಡುತ್ತೆ. ತುಂಬ ಚಿಪ್ ಥರ ಅನಿಸುತ್ತೆ ಪಲ್ಯ. ಹಾಗಾಗಿ ನೀಟಾಗಿ ಒರೆಸ್ಕೊಂಡ್ಬಿಡ್ಬೇಕು. ಹಾಗೆ ಬೆಂಡೆಕಾಯಿನ ಸೆಲೆಕ್ಟ್ ಮಾಡುವಾಗ ನೋಡಿ, ಈ ರೀತಿ ಮುಂದಿನ ತುದಿ ಟಕ್ ಅಂತ ಕಟ್ ಆಗಿಬಿಡ್ಬೇಕು. ಅಂದರೆ ಇದು ಎಳೆದಿದೆ, ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಎಲ್ಲ ಬೆಂಡೆಕಾಯಿನೂ ನಾನು ಒರೆಸಿ ಡ್ರೈ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/4 kg ಬೆಂಡೆಕಾಯಿನ ತಗೊಂಡಿದ್ದೀನಿ. ಇವಾಗ ಕಟ್ ಮಾಡ್ಕೊಂಡ್ಬಿಡೋಣ. ಈ ರೀತಿ 2 ಸೈಡ್ ತುದಿನ ಕಟ್ ಮಾಡ್ಕೊಂಡ್ಬಿಡ್ಬೇಕು. ಹಾಗೆ ಮಧ್ಯ ಈ ರೀತಿ ಸೀಳ್ಕೊಂಡ್ಬಿಡೋಣ. ಫಿಲ್ಲಿಂಗ್ ಮಾಡೋಕ್ಕೆ ಕರೆಕ್ಟ್ ಆಗುತ್ತೆ. ಹಾಗೆ ಈ ರೀತಿ ಮಧ್ಯ ನೀವು ಕಟ್ ಮಾಡಿ ನೋಡಿದಾಗ ನಿಮಗೆ ಹುಳ ಏನಾದರೂ ಇದ್ದರೆ ಕೂಡ ಗೊತ್ತಾಗುತ್ತೆ. ಸೊ ಚೆಕ್ ಮಾಡ್ಕೊಂಡ್ಬಿಟ್ಟು ಬೆಂಡೆಕಾಯಿನ ತೊಗೊಂಡ್ಬಿಡೋಣ. ಇದೇ ರೀತಿ ಎಲ್ಲ ಬೆಂಡೆಕಾಯಿನೂ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಹುರ್ಕೊಂಡ್ಬಿಡೋಣ. ಹಸಿ ವಾಸನೆ ಹೋಗೋವರೆಗೂ ಹುರಿದ್ರೆ ಸಾಕು. ತುಂಬ ಹೊತ್ತು ಹುರಿಬೇಕಂತ ಏನಿಲ್ಲ. ಹಾಗೆ ಕಡಲೆ ಹಿಟ್ಟಿನ ಘಮ ಕೂಡ ಬರ್ತಾ ಇದೆ. ಇವಾಗ ಹುರಿದಿರೋವಂಥ ಕಡಲೆ ಹಿಟ್ಟನ್ನು ಒಂದು ಬೌಲ್ಗೆ ತೆಗೆದಿಟ್ಕೊಂಡ್ಬಿಡ್ತೀನಿ. ಮಸಾಲೆನ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಅರ್ಧ ಟೀ ಸ್ಪೂನಷ್ಟು ಅರಿಶಿನ, ಹಾಗೆ 1 ಟೀ ಸ್ಪೂನಷ್ಟು ಸೋಂಫನ್ನ ನಾನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋದು, ಹಾಗೆ 1 ಟೀ ಸ್ಪೂನಷ್ಟು ಕೊತ್ತಂಬರಿ ಪುಡಿ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ, 2 ಟೇಬಲ್ ಸ್ಪೂನಷ್ಟು ನಾನು ಕಾಶ್ಮೀರಿ ಲಾಲ್ ಮಿರ್ಚನ್ನ ಹಾಕ್ಕೊಳ್ತಾ ಇದ್ದೀನಿ, ಹಾಗೆ 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್, ಹಾಗೆ 1/4 ಟೀ ಸ್ಪೂನಷ್ಟು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಒಂದು ಅರ್ಧ ಸ್ಪೂನಷ್ಟು ಅಜ್ವಾಯಿನ ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಜಾಸ್ತಿ ಬೇಕಿದ್ರೆ ನೀವು ಅಚ್ಚ ಖಾರದ ಪುಡಿನೂ ಹಾಕ್ಕೊಳ್ಬೋದು. 1 ಟೀ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈ ರೀತಿ ಚೆನ್ನಾಗಿ ಕೈಯಿಂದ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ, ಮಸಾಲೆ ಮತ್ತು ಕಡಲೆ ಹಿಟ್ಟು ಎಲ್ಲ ಈವನ್ ಆಗಿ ಮಿಕ್ಸ್ ಆಗಿದೆ. ಇವಾಗ ಕಟ್ ಮಾಡಿಟ್ಕೊಂಡಿರೋ ಬೆಂಡೆಕಾಯಲ್ಲಿ ಫಿಲ್ ಮಾಡ್ತಾ ಹೋಗೋಣ. ಚೆನ್ನಾಗಿ ಫಿಲ್ ಮಾಡ್ಕೊಳ್ಳಿ. ಎಷ್ಟು ಮಸಾಲೆ ಇದರಲ್ಲಿ ಹಿಡಿಸುತ್ತೋ ಅಷ್ಟು ಮಸಾಲೆನ ನೀಟಾಗಿ ಹಾಕ್ಕೊಂಡ್ಬಿಡಿ. ನೋಡಿ, ಈ ರೀತಿ ಚೆನ್ನಾಗಿ ಹಾಕ್ಕೊಂಡ್ಬಿಟ್ಟು ಮೇಲೆ ಸ್ವಲ್ಪ ಮಸಾಲೆನ ಸವರ್ಕೊಂಡ್ಬಿಟ್ರೆ ಸಾಕು. ನಾನು ಮಾಡೋ ರೆಸಿಪೀಸ್ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಕೂಡ ಮಾಡಿ. ಹಾಗೆ ಇನ್ನೊಂದು ಚೂರು ಮಸಾಲೆ ಉಳಿದಿತ್ತು, ವೇಸ್ಟ್ ಏನಕ್ಕೆ ಮಾಡೋದು, ಅದನ್ನು ಕೂಡ ಹಾಕ್ಕೊಂಡ್ಬಿಡ್ತೀನಿ. ಇನ್ನೊಂದು ಸಾರಿ ಮಿಕ್ಸ್ ಆ್ಯಂಡ್ ಮಿಕ್ಸ್. ಮುಚ್ಚಳ ಹಾಕಿ ಒಂದು 10 ನಿಮಿಷ ಇದನ್ನು ಬೇಯಿಸ್ಕೊಂಡ್ಬಿಡೋಣ. ಮಧ್ಯೆ ಮಧ್ಯೆ 1-2 ಸಾರಿ ಮುಚ್ಚಳನ ತೆಗೆದು ನಾವು ಇದನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಹಾಕಿ ಬೇಯಿಸ್ಕೊಳ್ಬೇಕು. ಇಲ್ಲಾಂದರೆ ಪಾತ್ರೆಗೆ ಹತ್ತೋ ಚಾನ್ಸ್ ಇರುತ್ತೆ. ಸೊ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಮುಚ್ಚಳನ ಹಾಕಿ ಬೇಯಿಸೋಕ್ಕೆ ಇಟ್ಬಿಡೋಣ. ಟೋಟಲ್ ಆಗಿ 8ರಿಂದ 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ಬೆಂಡೆಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ, ಮಸಾಲೆ ಕೂಡ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ಬಿಡೋಣ. ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪು, ಹಾಗೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಂಡ್ಬಿಡ್ತೀನಿ. ಏನಕ್ಕಂದರೆ ಇದು ಲೋಳೆ ಲೋಳೆ ಥರ ಟೇಸ್ಟ್ ಬರುತ್ತಲ್ಲ, ಸ್ಟಿಕ್ಕಿ ಥರ, ಆ ಥರ ಬರಲ್ಲ. ಹಾಗಾಗಿ ಒಂದು ಅರ್ಧ ಟೀ ಸ್ಪೂನಷ್ಟು ನಿಂಬೆ ರಸನ ಹಾಕ್ಕೊಂಡ್ಬಿಟ್ಟು ನೀಟಾಗಿ
ಮಿಕ್ಸ್ ಮಾಡ್ಕೊಂಡು ಬಿಡೋಣ. ಇವಾಗ ಸ್ವಲ್ಪ ಫ್ಲೇಮ್ನ ಹೈ ಮಾಡಿಬಿಟ್ಟು ಒಂದೆರಡು ನಿಮಿಷ ಬೇಯಿಸ್ಕೊಂಡ್ಬಿಟ್ರೆ ಬಿಸಿ ಬಿಸಿ ಆಗಿರುವಂತಹ ಬೆಂಡೆಕಾಯಿ ಫ್ರೈ ರೆಡಿ ಆಗಿಬಿಡುತ್ತೆ. ನೋಡಿದ್ರಲ್ಲ ರೆಸಿಪಿ ಎಷ್ಟು ಈಸಿ ಆಗಿದೆ, ಕ್ವಿಕ್ ಆಗಿ ಮಾಡ್ಕೊಂಡು ಬಿಡ್ಬೋದು. ತುಂಬ ವೆಜಿಟೇಬಲ್ಸ್ನ ಕಟ್ ಮಾಡ್ತಾ ಕೊಡ್ಬೇಕಂತ ಏನಿಲ್ಲ, ಹಾಗೆ ಶುಂಠಿ ಬೆಳ್ಳುಳ್ಳಿ ಕೂಡ ಬೇಕಾಗಿಲ್ಲ. ಈಸಿ ಆಗಿದೆ, ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಖಂಡಿತ ಇಷ್ಟ ಆಗುತ್ತೆ.